ಹಿಸ್ಟ್ರಿ ಅಂತ ನಾವು IPL ಅಲ್ಲಿ ನೋಡಿದಾಗ ಯಾವುದೇ ಫ್ರಾಂಚೈಸಿ KL ರಾಹುಲ್ ಆಡ್ದಾಗ್ಲೂ ಸತತವಾಗಿ ಮಿನಿಮಮ್ 500 ನೋಡ್ಕೊಂಡ್ ಬಂದೇ ಇದಾರೆ ಅವರು. ಕಾರಣಾಂತರವಾಗಿ ಅವ್ರು ಸುತ್ತಿರೋ ಜನ ಸಾಥ್ ಕೊಡದೆ ಒಂದು ಮೊತ್ತಾನ್ ಕಟ್ಟಕ್ಕಾಗದೆ ಇರೋದ್ರಿಂದ ಕಡೆಯಲ್ಲಿ ಬಂದು ಪವರ್ ಪ್ಲೇ ಅಲ್ಲಿ ಅವ್ರು ಫೋರ್ಸ್ ಮಾಡ್ಲಿಲ್ಲ, ಅವ್ರ ಸ್ಟ್ರೈಕ್ ರೇಟ್ ಈ ತರ ಇದೆ ಅಂತೆಲ್ಲ ಜನ ಮಾತಾಡಿದ್ರು ವಿನಃ ಒಂಥರ ಒಂಟಿ ಸಲಗ ಆ ತರ ಆಗ್ಬಿಡ್ತಾರ ಅವ್ರು. ಎಲ್ಲೇ ಅವ್ರು ಆಡ್ದಾಗ್ಲೂ ಒಂಟಿ ಸಲಗಂತರ ಟೀಮ್ ಮುಂದೆ ತಗೊಂಡು ಹೋಗೋ ತರ ಒಂದು ಪರಿಸ್ಥಿತಿ. ಬಟ್ ನಾನು ಹಾಕಿರೋ ತರ ಇಲ್ಲಿ ನೋಡಿದ್ರೆ ನಿಮ್ಮ KL ರಾಹುಲ್ ಜೊತೆಗೆ ಬೆನ್ ಡಕೆಟ್ ಅಂದ್ರೆ ಎಂತ ಒಂದು ಧೂಳೆಪ್ಸುವಂತ ಆಟಗಾರರು ಪವರ್ ಪ್ಲೇ ಅಲ್ಲಿ ಬಂದು ಅವ್ರು ಸಿಕ್ಕಾಕೊಂತ ಅವತ್ತು ಅಂದ್ರೆ KL ರಾಹುಲ್ ಏನು ಮಾಡೋ ನೆಸಿಟಿ ಇಲ್ಲ, ಬಾಲ್ ತಳ್ಳಿ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ತೆಕ್ಕೊಟ್ರು ಅವ್ರಿಗೆ ಸಾಕು. ಸೊ ಒಳ್ಳೆ ಪವರ್ ಪ್ಯಾಕ್ ಟಾಪ್ ಆರ್ಡರ್. ಇನ್ಫ್ಯಾಕ್ಟ್ ಕ್ರಿಸ್ಟಿಯನ್ ಸ್ಟಬ್ಸನ್ ನಾನು ನೋಡ್ತಾ ಇದ್ದೀನಿ, ಡೇವಿಡ್ ಮಿಲ್ಲರ್, ಕಿಲ್ಲರ್ ಮಿಲ್ಲರ್, ಒನ್ ಆಫ್ ದಿ ಬೆಸ್ಟ್ ಫಿನಿಶರ್ಸ್ ಮಿಡ್ಲ್ ಆರ್ಡರ್ ಅಲ್ಲಿ. ಅದಾದ್ಮೇಲೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಂತ ನೀವು ನೋಡಿದ್ರೆ ಅಶುತೋಷ್ ಶರ್ಮಾ ಇದ್ದಾರೆ. ಲಾಸ್ಟ್ ಇಯರ್ ಬಂದು ಒಂದು ಮ್ಯಾಚ್ ಒಟ್ಟೋಯ್ತು ಅಂತ ಟಿವಿ ಆಫ್ ಮಾಡ್ಬಿಟ್ರು ಎಲ್ಲ, ವಾಪಸ್ ಅಲ್ಲಿಂದ ತಗೊಂಡ್ಬಂದು ಡೆಲ್ಲಿನ ಗೆಲ್ಸಿದ್ರು ಅವ್ರು ಅವಾಗ. ಅದಲ್ಲದೆ ಇಲ್ಲ ನಿತೀಶ್ ರಾಣಾ, ಅಭಿಷೇಕ್ ಪುರೇಲ್ ಅಂತ ಹಾಕಿದೀನಿ. ಒಂದ್ ವೇಳೆ ಲೆಫ್ಟ್ ಹ್ಯಾಂಡರ್ ಬೇಕು ಅವ್ರಿಗೆ ಅಂದ್ರೆ ನಿತೀಶ್ ರಾಣಾ ನೋಡ್ಬೋದು, ಸ್ವಲ್ಪ ಆಫ್ ಸ್ಪಿನ್ ಕೂಡ ಮಾಡ್ತಾರ ಅವರು. ಬಟ್ ಅಭಿಷೇಕ್ ಪುರೇಲ್ ಲಾಸ್ಟ್ ಇಯರ್ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಡೆಲ್ಲಿಗೆ. ಸೊ ಅದೊಂದು ಸಮಸ್ಯೆ ಇರ್ಬೋದು ಅವ್ರಿಗೆ. ಬೌಲಿಂಗ್ ಅಂತ ನೋಡಿದ್ರೆ 2 ಟಾಪ್ ಕ್ವಾಲಿಟಿ ಸ್ಪಿನ್ನರ್ಸ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಆಬ್ವಿಯಸ್ಲಿ ಅವ್ರ ಇಬ್ರು 11 ಅಲ್ಲಿ ಇದ್ದೇ ಇರ್ತಾರೆ. ಲುಂಗಿ ಎಂಗಿಡಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್, ಅಂದ್ರೆ ಅವರು ನಾವು ಇತ್ತೀಚೆಗೆ ವರ್ಲ್ಡ್ ಕಪ್ ಅಲ್ಲಿ ಕೂಡ ನೋಡಿದ್ವಿ, ಪೇಸ್ ಆಫ್ ದ ಬಾಲ್, ಸ್ಲೋವರ್ ಒನ್ಸ್ ಅಲ್ಲಿ ಎಷ್ಟು ಬ್ರಿಲಿಯಂಟ್ ಆಗಿ ವಿಕೆಟ್ಸ್ ಎತ್ತಾ ಇದ್ರು ಅಂತ. ಫಾಸ್ಟ್ ಬೌಲಿಂಗ್ ಈ ಸ್ಟಾರ್ಕ್ ಇಲ್ದೇ ಇರೋದ್ರಿಂದ, ಯಾಕಂದ್ರೆ ಫಾರಿನರ್ಸ್ 4 ಅಂತ ನಾವು ನೋಡಿದಾಗ ಆಲ್ರೆಡಿ ಬಂದು ಡಕೆಟ್, ಟ್ರಿಸ್ಟನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್ ನೋಡ್ತಾ ಇದೀವಿ, ಲುಂಗಿ ಎಂಗಿಡಿ 4 ಜನ ಆಗೋದ್ರು. ಸೊ ದುಷ್ಮಂತ ಸಮೀರಾಗ್ ಅಪ್ ಫ್ರಂಟ್ ಚಾನ್ಸ್ ಇರಲ್ಲ. ಅಕೀಬ್ ನವೀನ್, ನಟರಾಜನ್ ಇವ್ರು ಡೆಲಿವರ್ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಸೊ ಒಂದು ವೀಕ್ ಲಿಂಕ್ ಅಂತ ಇದ್ರಲ್ಲಿ ಏನಾದ್ರು ನೋಡಿದ್ರೆ ಇವ್ರು ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಬರುತ್ತೆ. ಬಟ್ ಅದರ್ವೈಸ್ ಬ್ಯಾಟಿಂಗ್ ಅಂತ ನೋಡಿದ್ರೆ ಸಾಲಿಡ್ ಆಗಿ ಕಾಣಿಸ್ತಾ ಇದೆ ಈ ಟೀಮ್.